ನೇರ ಕೂತ್ಕೊಳ್ಳಿ. ಸುಖಾಸನ, ಸುಖಾಸನ, ಸಿದ್ಧಾಸನ, ವಜ್ರಾಸನ. ಬೆನ್ನು ನೇರ ಇರಲಿ. ತೊಡೆ ಮೇಲೆ ಚಿನ್ಮುದ್ರ, ಭುಜಗಳು ಸಡಿಲ, ಕಣ್ಣು ಮುಚ್ಚಿರ್ಲಿ. ಸಮಾಧಾನ ಉಸಿರು ತಗೊಳ್ಳಿ. ಸಮಾಧಾನ ಉಸಿರು ಹೊರಗಾಕಿ. ಶರೀರವನ್ನು ಗಮನಿಸ್ತಾ ಹೋಗಿ. ಸುತ್ತಲಿನ ಪರಿಸರವನ್ನು ಗಮನಿಸ್ತಾ ಹೋಗಿ. ಮನಸ್ಸನ್ನು ಏಕಾಗ್ರತೆ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಹೋಗಿ. ಗಟ್ಟಿ ಉಸಿರು ತಗೊಳ್ಳಿ. ಸರಿ ಓಂಕಾರ ಇಡ್ತಾ ಹೋಗೋಣ. ಬ್ರೀದಿಂಗ್. Breathing. Breathing. गायत्री मंत्र. ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ओम शांति शांति शांति. बगे मुष्टि ಮಾಡ್ಕೊಳ್ಳಿ. ಬೆನ್ನಿಂದ ತೆಗೆದುಕೊಂಡು ಹೋಗಿ. ಉಸಿರು ತಗೊಳ್ತಾ ಇದ್ದ ಬೆನ್ನಾಗಿ ಉಸಿರನ್ನು ಹೊರಗೆ ಹಾಕಿ. ಹಣೆಯಿಂದ ಬೆನ್ನಿಗೆ ಮುಚ್ಚಿಸ್ತಾ ಹೋಗಿ. ಉಸಿರು ತಗೊಳ್ತಾ ಮೇಲೆ ಬನ್ನಿ. ಎರಡು ಕೈ ಬಿಸಿಯಾಗಿ ಕೂತ್ಕೊಳ್ಳಿ. ಬಿಸಿಯಾದ ಕೈಗಳನ್ನ ಕಣ್ಣ ಮೇಲಾಗಿ ಇಡಿ. ಎರಡು ಕೈ ಮುಂದೆ ತನ್ನಿ. ಓಂ ಓಂ ಓಂ. ಮೊದಲಿಗೆ ಮಲಾಸನ. ಈ ಪೋಸ್ಟರ್ ಕೂತ್ಕೊಳ್ಳಿ. ಯಾವ್ದಾಗುತ್ತೋ ಅವ್ರು ಮಾತ್ರ ಟ್ರೈ ಮಾಡಿ. ಆಗದೆ ಬಿಟ್ಬಿಡಿ. ತುಂಬಾ ಬಲವಂತ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಕಾಸನ. ಎರಡು ಕೈ ನೆಲದ ಮೇಲೆ ಸಪೋರ್ಟ್ ತಗೊಳ್ತಾ ಈ ಎಲ್ಬೋ ಈ ಎರಡು ಕಾಲ್ ಜಾಯಿಂಟ್ ಹತ್ರ ಬರಬೇಕು. ಈ ಜಾಯಿಂಟ್ ಇಂದ ತಳ್ಳಬೇಕು. ಹಾಗೆ ಜೊತೆಗೆ ಕೈ ಈ ಕಡೆ ತಳ್ಳಬೇಕು. ಕೈ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಯಾವ್ದಾದ್ರು ಪಾಯಿಂಟ್ ನೋಡ್ತಾ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗು. ನೆಕ್ಸ್ಟ್ ಎರಡು ಕೈ ನೇರ ಬರಲಿ. ಚೈರ್ ಪೊಸಿಷನ್ ಕೂತ್ಕೊಳ್ಳಿ. ಹೋಲ್ಡ್ ಮಾಡಿ. 1 2 3 4 5. ಮೊದಲಿಗೆ ವಾರ್ಮ್ ಅಪ್ ಮಾಡ್ತಾ ಹೋಗೋಣ. ಬಾಯಿ ಕ್ಲೋಸ್ ಆಗಿರ್ಲಿ. ಮೂಗಲ್ಲಿ ಉಸಿರು ತಗೊಂಡು ಬಿಡೋದು ಮಾಡ್ತಾ ಹೋಗಿ. ನೆಕ್ಸ್ಟ್ ಪ್ರತಿಯೊಂದು 30 ಸೆಕೆಂಡ್ಸ್ 1 ಮಿನಿಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸ್ಟಾಪ್ ಮಾಡಿ. ಕಾಲು ಜೋಡಿಸಿರಲಿ. ಎರಡು ಕೈ ಸೊಂಟದ ಮೇಲೆ ಇರಲಿ. ಉಸಿರು ಹೊರಗೆ ಹಾಕ್ತಾ ಕೆಳಕ್ಕೆ, ಉಸಿರು ಹೊಡ್ತಾ ಮೇಲೆ. 3 ರಿಂದ 5 ಸೆಕೆಂಡ್ ಮಾಡ್ಕೊಳ್ಳಿ. ನಿಮ್ ಕೆಪಾಸಿಟಿ ಮೇಲೆ. ತುಂಬಾ ಬಲವಂತ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾದಹಸ್ತಾಸನ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಹೊರಗ್ಲತ್ತ ಹೀಗೆ. ಮಂಡಿ ಮರ್ಚಕ್ ಹೋಗ್ಬೇಡಿ. ಪಾದ ಟಚ್ ಆಗಲಿಲ್ಲ ಪರವಾಗಿಲ್ಲ.
ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡ್ಕೊಳ್ಳಿ. ಸ್ಟಾಪ್ ಅಂಡ್ ರಿಲ್ಯಾಕ್ಸ್. ಪ್ರತಿಯೊಂದು ಎಕ್ಸರ್ಸೈಸ್ ಆದ್ಮೇಲೆ ಸುಸ್ತಾಯ್ತು ಅಂದ್ರೆ ಕಣ್ಣು ಮುಚ್ಕೊಳ್ಳಿ, ಕಾಲು ಅಗಲ ಮಾಡ್ಕೊಳ್ಳಿ, ಶಿಥಿಲ ತಾಳಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಹೋಗಿ. ರಿಲ್ಯಾಕ್ಸ್ ಮಾಡುವಾಗ ಬಾಯಿ ಕ್ಲೋಸ್ ಆಗಿರಲಿ, ಮೂಗಲ್ಲಿ ಉಸಿರು ತೊಗೊಳ್ಳೋದು ಬಿಡೋದು ಮಾಡ್ತಾ ಹೋಗಿ. ನೆಕ್ಸ್ಟ್ ಎರಡು ಕೈ ನೇರ, ಎರಡು ಕೈ ಮುಂದೆ, ಕಾಲು ಅಗಲ ಆಗಿರಲಿ, ಉಸಿರು ತೊಗೊಳ್ತಾ ಹಿಂದೆ, ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ತೊಗೊಳ್ತಾ ಹಿಂದೆ ಹೋಗಿ, ಉಸಿರು ಹೊರಗೆ ಆಗ್ತಾ ಮುಂದೆ ಬನ್ನಿ, ಮುಂದೆ ಬೆಂಡ್ ಆಗ್ತಾ ಹೋಗಿ. ನೆಕ್ಸ್ಟ್ ಎರಡು ಕೈ ಭುಜದ ನೇರ, ನಿಧಾನವಾಗಿ ರೈಟ್ ಸೈಡ್ ಬೆಂಡ್ ಆಗ್ತಾ ಹೋಗಿ. ತ್ರಿಕೋನಾಸನ. ಎರಡು ಕೈ ಕಿವಿ ತೋಳ್ಭಾಗದ ಮೇಲೆ ಬರಲಿ, ಟಚ್ ಆಗಿರಲಿ, ಹೋಲ್ಡ್ ಮಾಡಿ. 1 2 3 4 5. Breathe in up. Next, towards left. Bend. Hold ಮಾಡಿ. 1 2 3 4 5. Breathe in up. Fast. Exhale ಮಾಡ್ತಾ ಬೆಂಡ್ ಆಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. ನೆಕ್ಸ್ಟ್ ಸ್ಟಾಪ್ ಮಾಡಿ. ನೆಕ್ಸ್ಟ್ ಎರಡು ಕೈ ಭುಜದ ನೇರ, ಎಕ್ಸೇಲ್ ಮುಂದೆ ಬೆಂಡ್ ಆಗಿ ಹೋಲ್ಡ್ ಮಾಡಿ. 1 2 3 4 5. ಬಲಗೈ ಎಡಗಾಲ ಮೇಲೆ, ಎಡಗೈ ಮೇಲೆ ಹೋಗಿ, ದೃಷ್ಟಿ ಮೇಲೆ. 1 2 3 4 5. ಮತ್ತೆ ಸ್ಟ್ರೈಟ್. 1 2 3 4 5. ಎಡಗೈ ಬಲಗಾಲ ಮೇಲೆ, ಬಲಗೈ ಮೇಲೆ. 1 2 3 4 5. ಮತ್ತೆ ಸ್ಟ್ರೈಟ್ ಬನ್ನಿ. 1 2 3 4 5. ದಿನ ನೆಕ್ಸ್ಟ್ ಫಾಸ್ಟ್ ಮಾಡ್ತಾ ಹೋಗಿ. ಸ್ಟಾಪ್ ಮಾಡಿ. ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಯಾವಾಗ ಸುಸ್ತು ಅನ್ಸುತ್ತೋ ಪಾಸ್ ಕೊಟ್ಟು ರಿಲ್ಯಾಕ್ಸ್ ಮಾಡಿ. ತುಂಬ ಸ್ಟ್ರೈನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ಅಷ್ಟು ಮಾಡಿದ್ರೆ ಸಾಕು. ಬಲವಂತಾಗಿ ಯಾವುದೇ ರೀತಿ ಎಕ್ಸಸೈಸ್ ಮಾಡಕ್ ಹೋಗ್ಬೇಡಿ. ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಲವಂತ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕಾಲು ಜೋಡಿಸ್ಕೊಳ್ಳಿ. 1 2 3 4. 1 2 3 4. 1 2 3 4. Next fast. Next आगे दम पड़ता होगी. ಸ್ಟಾಪ್ ಮಾಡಿ. ಎರಡು ಕೈ ಮಂಡಿ ಮೇಲೆ ಬರಲಿ, ಬಾಯಿಂದ ಜೋರ ಉಸಿರುವರೆಗೆ ಹಾಕಿ ಮೂಗಲು ಸುತ್ತ ತಗೊಳ್ಳಿ. ಸ್ಟಾಪ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಊರ್ಧ್ವ ಮುಖ ತಾಡಾಸನ. ಎರಡು ಕೈ ಇಂಟರ್ಲಾಕ್ ಮಾಡ್ಕೊಳ್ಳಿ, ನೆತ್ತಿ ಮೇಲೆ ಊಟ ಇಟ್ಕೊಳ್ಳಿ, ಪಾದ ಸ್ಟ್ರೆಚ್ ಮಾಡಿ, ಕೈ ಮೇಲೆ ಸ್ಟ್ರೆಚ್ ಮಾಡಿ, ದೃಷ್ಟಿ ಮೇಲೆ ಹೋಗ್ಲಿ. 1 2 3 4 5. ಹಾಗೆ ಹಿಂದೆ ಬೆಂಡ್ ಆಗ್ತಾ ಹೋಗಿ. ಎಷ್ಟಾಗುತ್ತೋ ಅಷ್ಟು ಹಿಂದೆ ಬೆಂಡ್ ಆಗಿ ಹೋಲ್ಡ್ ಮಾಡಿ. 1 2 3 4 5. ನೆಕ್ಸ್ಟ್ ಬಲಗಾಲಿಂದ ಎಡಗಾಲಿಂದ ಮತ್ತೆ ಬೆಂಡ್ ಬ್ಯಾಕ್. 1 2 3 4 5. ನೆಕ್ಸ್ಟ್ ಕಾಲು ಬದಲಾಯಿಸ್ತಾ ಹೋಗಿ. ಎಡಗಾಲ ಮುಂದೆ ಬೆಂಡ್ ಬ್ಯಾಕ್ ಉಸಿರು ತಗೊಳ್ತಾ ಹಿಂದೆ. 1 2 3 4
5. ನೆಕ್ಸ್ಟ್ ಕಾಲ್ ಅಗಲ ಮಾಡ್ಕೊಳ್ಳಿ. ಎಕ್ಸೇಲ್ ಸೈಡ್ ಬೆಂಡ್ ಆಗಿ 1 2 3 4 5. Breathe up, breathe out towards left, bend forward 1 2 3 4 5. Breathe up, ಎರಡು ಕೈ ಭುಜದ ನೇರ ಹಾಗೆ ಟ್ವಿಸ್ಟ್ ಮಾಡ್ತಾ ಬಲಗೈ ಕೆಳಗೋಗಿದೆ ಹಿಂದೆ ಲಾಕ್ ಹಾಕೊಳ್ಳಿ. ಎಡಗೈ ಭುಜದ ಮೇಲೆ ಬರಲಿ, ಟ್ವಿಸ್ಟ್ ಮಾಡಿ ಹಿಂದೆ ನೋಡಿ 1 2 3 4 5. ಮತ್ತೆ ರಿವರ್ಸ್ 1 2 3 4 5. ನೆಕ್ಸ್ಟ್ ಎರಡು ಕೈ ನೇರ 1 2 3 4 5 6 7 8. ನೆಕ್ಸ್ಟ್ ಹಾಗೆ ಒಂಚೂರು ಹನುಮಾನ್ ಬೈಟಕ್ ಮಾಡ್ತಾ ಹೋಗೋಣ. ಹೀಗೆ ಆಗದಲ್ಲಿರೋ ಈ ಥರ ಕೈ ಸಪೋರ್ಟ್ ತಗೊಳ್ಳಿ. ಹಾಗೂ ಇದೇ ಸಪೋರ್ಟ್ ಇಲ್ಲದೆ ಮಾಡ್ಬೋದು. ಆಗದಲ್ಲಿರೋ ಕೈ ಸಪೋರ್ಟ್ ತಗೊಳ್ಳಿ. ನೆಕ್ಸ್ಟ್ ಎರಡು ಕೈ ಸೊಂಟದ ಮೇಲೆ ಬರಲಿ. ಲುಕ್ ಅಪ್, ಮೇಲೆ ನೋಡ್ತಾ ಹೋಗಿ, ಮೇಲಿಂದ ಬೆಂಡ್ ಆಗಿ 1 2 3 4 5. Opposite side 1 2 3 4 5. Next ಮಂಡಿ ಮೇಲೆ look up 1 2 3 4 5. Next ಬಲಗಡೆ 1 2 3 4 5. Next ಭುಜದ ಮೇಲೆ ಬೆಂಡ್ ಆಗಿ 1 2 3 4 5. ಮತ್ತೆ ಆಪೋಸಿಟ್ 1 2 3 4 5. ಸ್ಟಾಪ್ ಮಾಡಿ ರಿಲ್ಯಾಕ್ಸ್. ಪುಷಪ್ ಅಂತ ಹೇಳ್ತಾರೆ, ಇಲ್ಲ ದಂಡ ಅಂತ ಹೇಳ್ತಾರೆ, ಏನಾದರೂ ಹೇಳ್ಕೋಬೋದು. ಈ ಪೊಸಿಷನ್ ಬನ್ನಿ, ಬಾಡಿ ಸ್ಟ್ರೈಟ್ ಮಾಡ್ಕೊಳ್ಳಿ. 1 2 3 4 5. ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಿ. ನಾನು ಎಲ್ಲ ಎಕ್ಸಸೈಸ್ ಮಾಡೋದ್ರಿಂದ 5 ಮಾಡ್ಕೊಳ್ತೀನಿ ಅಷ್ಟೇ. ನಿಮ್ಗೆ ಆಗೋದಾದ್ರೆ 3 ನಿಲ್ಸಿದ್ರೆ 3 ನಿಲ್ಸಿ, 10 ಮಾಡೋಕ್ಕಾದ್ರೆ 10 ಮಾಡಿ. ಅದೇ ತುಂಬ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಹನುಮಾನ್ ದಂಡ. ಎಡಗಾಲು ಬಲಗೈ ಪಕ್ಕ ಬರಲಿ. ಈಗ ಹೋಗ್ಬಿಡ್ಸಿ ಮೇಲೆ ಎತ್ಕೊಳ್ಳಿ, ಕಾಲಿಂದ ಹೋಗಿ. ಈಗ ಇದೆ ಸ್ಟಾಪ್ ಅಂಡ್ ರಿಲ್ಯಾಕ್ಸ್. ಮುಗೀತು ಇಲ್ಲಿಗೆ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಕಾಲು ಜೋಡಿಸಿರ್ಲಿ. ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡೋದು ಆದಷ್ಟು ಮುಂದೆ ಎಬ್ಸಿಕೊಳ್ಳೋದು ಬಿಡೋದು ಮಾಡ್ತಾ ಹೋಗಿ. ಕಾಲು ಜೋಡಿಸ್ಕೊಳ್ಳಿ. ಇವತ್ತು ಬರೀ ನಾನು 6 ಸೂರ್ಯ ನಮಸ್ಕಾರ ಮಾತ್ರ ಮಾಡೋದು. ಹೋಗ್ತಾ ಮುಂದೆ 12 ಸೂರ್ಯ ನಮಸ್ಕಾರಕ್ಕೆ ಹೋಗ್ತೀನಿ. ಸ್ಟಾರ್ಟಿಂಗ್ ರೆಕಾರ್ಡ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಅಭ್ಯಾಸ ಮಾಡೋದು 100 ಇಲ್ಲ 4 ಈ ಕೆಪಾಸಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ರೆಗ್ಯುಲರ್ ಕ್ಲಾಸಲ್ಲಿ ಯಾವ ರೀತಿ ನಾವು ಸೂರ್ಯ ನಮಸ್ಕಾರ ಮಾಡ್ತೀವೋ ಆ ಥರ ಮಾಡ್ತೀವಿ. ಕರೆಕ್ಷನ್ಸ್ಗೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಕೈಗಳು ಕಾಲು ಜೋಡಿಸಿರ್ಬೇಕು. ಮ್ಯಾಟ್ ತುದಿಲಿ ನಿಂತ್ಕೊಳ್ಳಿ. ಕಾಲು ಜೋಡಿಸಿರ್ಲಿ. ಕೈಗಳು ವೃಕ್ಷಸ್ಥಳದಲ್ಲಿ ಎದೆ ಭಾಗದಲ್ಲಿ ಕೈ ನಮಸ್ಕಾರ ಮೊದಲಿಗೆ ಗಟ್ಟಿ ಉಸಿರು ತಗೊಂಡು ಒಂದ್ಸಲಿ ಓಂಕಾರ ಇಟ್ಟು ಹೋಗೋಣ. ಬ್ರೀದಿಂಗ್. ಪ್ರಾರ್ಥನೆ. ಹಿರಣ್ಮಯೇನ ಪಾತ್ರ
गात्रेण सत्यस्यापीतं मुखं तत्त्वं पूषन्न पावनं सत्यधर्माय दृष्टै ಮೊದಲನೇ ಸೂರ್ಯ ನಮಸ್ಕಾರಕ್ಕೆ ಓಂ ರಾಮ್ ಮಿತ್ರಾಯ ನಮಃ. ಉಸಿರು ತಗೊಳ್ತಾ ಹಿಂದೆ ಬೆಂಡಾಗಿ ಉದ್ದುಮುಖಾಸನ, ಎಕ್ಸೇಲ್ ಮಾಡ್ತಾ ಪಾದಸ್ಥಾಸನ, ಕೈ ಕಾಲು ನೇರ ಬರಲಿ, ಪಾದಸ್ಥಾಸನ. ಟಚ್ ಆಗಲಿ ಅಂದ್ರೆ ಕಾಲು ಇಲ್ಲೇ ಇಟ್ಕೊಳ್ಳಿ, ಕೈ ತೊಂದರೆ ಇಲ್ಲ. ಮಂಡಿ ಮಚ್ಚಕ್ ಹೋಗ್ಬೇಡಿ, ಮಂಡಿ ಸ್ಟ್ರೈಟ್ ಆಗಿರ್ಲಿ. ಬಲಗಾಲಿಗೆ ಹೋಗ್ಲಿ, ಕೈ ಒಂದ್ಸಲಿ ಉಳಿದ್ಮೇಲೆ ಕೈ ಮತ್ತೆ ವಾಪಸ್ ಬರೋವರೆಗೂ ಈ ಕೈ ಪೋಸ್ಚರ್ ಚೇಂಜ್ ಆಗಬಾರ್ದು. ಏಕಪಾದ ಭುಜಂಗಾಸನ. ಕತ್ತಿದ ಮೇಲೆ ನೋಡಿ, ಅಥವಾ ಬಾಡಿ ತರ ಸ್ಟ್ರೆಚ್ ಮಾಡಿ, ಹೀಗಿರುತ್ತೆ ಸ್ಟ್ರೆಚ್ ಮಾಡಿ ಲುಕ್ಔಟ್. ನೆಕ್ಸ್ಟ್ ಎರಡನೇದು ಇದೊಂದು ಜಾಯಿನ್ ಮಾಡ್ಕೊಳ್ಳಿ, ದಂಡಾಸನ. ಸ್ಲೋಪ್ ಇಲ್ಲಿ, ಬಾಡಿ ಸ್ಲೋಪ್ ಇಲ್ಲಿ, ಮೇಲಿದೆ ಇರಬಾರ್ದು, ಕೆಳಗೆ ಹೋಗ್ಬಾರ್ದು, ಜಾರ ಮುಂಡಿ ತರ ಸ್ಟ್ರೈಟ್ ಆಗಿ ಮುಂದೆ ನೋಡಿ. ನೆಕ್ಸ್ಟ್ ಮಂಡಿ ಉಳ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಎಲ್ಬೋನಲ್ಲಿ ಟಚ್ ಆಗಲಿ, ಹೊಟ್ಟೆ ಖಾಲಿ ಮಾಡಿ, ಎಕ್ಸೇಲ್ ಮಾಡಿ, ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಹಣೆ ಮತ್ತೆ ಮೂಗುನ ಭೂಮಿ ಟಚ್ ಮಾಡಿ ಟ್ರೈ ಮಾಡಿ. ಇಲ್ಲಿ ಬಂದ್ಮೇಲೆ ನಾರ್ಮಲ್ ಬ್ರೀತಿಂಗ್. ನೆಕ್ಸ್ಟ್ ಉಸಿರು ತುಂಬಿಕೊಂಡು ಉಸಿರು ಹೊರಗೆ ಹಾಕಿ ಅಷ್ಟಾಂಗ ನಮಸ್ಕಾರ ಆಸನ. ಉಸಿರನ್ನ ಜೋರ ಹೊರಗೆ ಹಾಕಿ ಮಲ್ಕೋಬಾರ್ದು. ಅಷ್ಟಾಂಗ ನಮಸ್ಕಾರದಲ್ಲಿ ಮಲ್ಕೋಬಾರ್ದು. ಈ ಕೈ ಮೇಲೆ ಪ್ರೆಷರ್ ಹಾಕಿ ಎದೆ ಮತ್ತೆ ಗಲ್ಲ ಅಷ್ಟಾಂಗಗಳು ಟಚ್ ಆಗಬೇಕು. ಅಷ್ಟಾಂಗ ಯಾವುದು ಅಂದ್ರೆ ಎರಡು ಕೈ, ಎರಡು ಮಂಡಿ, ಎರಡು ಕಾಲು. ಇಲ್ಲಿ 6 ಆಯ್ತು, ಗಲ್ಲ ಮತ್ತೆ ಸೇರಿ ಅಷ್ಟ 6, 7, 8 ಆಯ್ತು ನೋಡಿ. ಗಲ್ಲ ಒಂದು, ಎದೆ ಒಂದು. ಮಲ್ಕೊಂಡ್ರೆ ಅದು ಅಷ್ಟಾಂಗ ಆಗೋದಿಲ್ಲ. ನೆಕ್ಸ್ಟ್ ಭುಜಂಗಾಸನ. ಮಂಡಿ ಲಿಫ್ಟ್ ಮಾಡಬೇಕು, ಮಂಡಿ ಎಲ್ಲ ಟಚ್ ಮಾಡಬೇಡಿ, ಕಾಲು ಜೋಡಿಸಿದ್ವಿ. ಲುಕ್ಅಪ್, ಭುಜಂಗಾಸನ. ನೆಕ್ಸ್ಟ್ ಪರ್ವತಾಸನ, ಮೌಂಟೇನ್ ಪೋಸ್ಚರ್. ತಲೆ ಉಳುತ್ತಲ್ಲಿ ರಿಲ್ಯಾಕ್ಸ್. ಶಶಂಕಾಸನ. ಬಲಗಾಲ ಮುಂದೆ ಬರಲಿ, ಏಕಪಾದ ಭುಜಂಗಾಸನ. ಕತ್ತಿದ ಮೇಲೆ ನೋಡಿ, ಎಕ್ಸೇಲ್ ಪಾದಸ್ಥಾಸನ. ಇಲ್ಲಿ ಊರ್ಧ್ವಮುಖಾಸನ ಸ್ಥಿತಿ. ನೆಕ್ಸ್ಟ್ ಮುಂದಿನ ಬೀಜ ಮಂತ್ರ. ಓಂ ರೀಂ ರವಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ಸ್ಥಿತಿ. ಓಂ ರೋಂ ಸೂರ್ಯಾಯ ನಮಃ. एक ब्रीद इन, ब्रीद आउट, ब्रीद इन, ब्रीद आउट. रिलैक्स, ब्रीद आउट, ब्रीद इन, ब्रीद आउट. रिलैक्स, breathe in, breathe out, breathe in. ಸಮಸ್ಥಿತಿ. ನಾಲ್ಕನೇದು ಓಂ ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ पंच षडु सप्त अष्ट नव दश एकादश
ದ್ವಾದಶ ಸ್ಥಿತಿ. ಓಂ ರೌ ಖಗಾಯ ನಮಃ. ಇಲ್ಲಿ ಶಶಂಕಾಸನ ಸ್ಕಿಪ್ ಮಾಡ್ತಾ ಇದೀವಿ, ಬರೀ 10 ರೌಂಡ್ಸ್ ಇರುತ್ತೆ. ಊರ್ಧ್ವಮುಖಾಸನ, ಪಾದಸ್ಥಾಸನ, ಏಕಪಾದ ಭುಜಂಗಾಸನ, ದಂಡಾಸನ, ಶಶಂಕಾಸನ ನೋಡಲ್ಲ ಡೈರೆಕ್ಟ್ ಆಗಿ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ ಭುಜಂಗಾಸನ. ಶಶಂಕಾಸನ ಸ್ಕಿಪ್ ಮಾಡ್ತಾ ಇದೀವಿ, ಕಷ್ಟ ಆಗೋರು ಶಶಂಕಾಸನ ಮುಂದುವರಿಸ್ಕೊಳ್ಬೇಕಾರೆ. ಏಕಪಾದ ಭುಜಂಗಾಸನ, ಪಾದಸ್ಥಾಸನ, ಊರ್ಧ್ವಮುಖಾಸನ ಸ್ಥಿತಿ. ಲಾಸ್ಟ್ ರೌಂಡ್ 6th one. ಓಂ ರಹ ಉಷ್ಣೇ ನಮಃ. ಊರ್ಧ್ವಮುಖಾಸನ ಹೋಲ್ಡ್ ಮಾಡಿ. 1 2 3 4 5. ಪಾದಸ್ಥಾಸನ, ಕೈಗೆ ಲಾಕ್ ಮಾಡ್ಕೊಳ್ಳಿ, ಅಡಿ ಮುದ್ದಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತ ಪರವಾಗಿಲ್ಲ, ಅಪೋಸ್ ಪೋಸ್ಟರ್ ಇಡಿ. 1 2 3 4 5. ಬಲಗಾಲ ಹಿಂದೆ ಹೋಗ್ಲಿ, ಕತ್ತೆತ್ ಮೇಲೆ ನೋಡಿ. ಏಕಪಾದ ಭುಜಂಗಾಸನ. 1 2 3 4 5. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀನಿ. 2 ಕೈ ಮೇಲೆ ಸ್ಟ್ರೆಚ್, ಲುಕ್ ಅಪ್ ಅಂಡ್ ಬೆಂಡ್ ಬ್ಯಾಕ್. 1 2 3 4 5. ರೈಟ್ ಟರ್ನ್ ಸ್ಟ್ರೆಚ್ ಮಾಡಿ. 1 2 3 4 5. ರೈಟ್ ಹ್ಯಾಂಡ್ ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗಿ, ಕತ್ತೆತ್ ಮೇಲೆ ನೋಡಿ. 1 2 3 4 5. ಲೆಫ್ಟ್ ಹ್ಯಾಂಡ್ 1 2 3 4 5. ಎಡಗೈಯಿಂದ ಬಲಗೈ ಮೇಲೆ ಇಟ್ಕೊಂಡು ಟ್ರೈ ಮಾಡಿ. ಬಲಗೈ ಮೇಲೆ, ದೃಷ್ಟಿ ಮೇಲೆ. 1 2 3 4 5. ನೆಕ್ಸ್ಟ್ ದಂಡಾಸನ. 1 2 3 4 5. ರಿಲ್ಯಾಕ್ಸ್. ಶಶಂಕಾಸನ. 1 2 3 4 5. ಅಷ್ಟಾಂಗ ನಮಸ್ಕಾರಾಸನ. 1 2 3 4 5. ಭುಜಂಗಾಸನ, ಕತ್ತೆತ್ ಮೇಲೆ ನೋಡಿ. 1 2 3 4 5. ಪರ್ವತಾಸನ, ತಲೆ ಹೊಡ್ಕೊಂಡ್ರಿ, ಇಲ್ಲಿ ಸೆಲೆಕ್ಟ್ ಟಚ್ ಆಗಿರ್ಲಿ. 1 2 3 4 5. ಬಲಗಾಲ ಮೇಲೆ ಹೋಗ್ಲಿ. 1 2 3 4 5. ಎಡಗಾಲು 1 2 3 4 5. ಹಾಗೆ ರಿಲ್ಯಾಕ್ಸ್ ಮಾಡಿ. ಶಶಂಕಾಸನ. 1 2 3 4 5. ಬಲಗಾಲ ಮುಂದೆ ಬರಲಿ, 2 ಕೈ ಮೇಲೆ ಸ್ಟ್ರೆಚ್, ಲುಕ್ ಅಪ್ ಅಂಡ್ ಬೆಂಡ್ ಬ್ಯಾಕ್. 1 2 3 4 5. ರೈಟ್ ಟರ್ನ್ 1 2 3 4 5. Right hand right leg, sorry left leg, left hand up, look up. 1 2 3 4 5. Left hand 1 2 3 4 5. Left hand left leg, right hand up. 1 2 3 4 5. ಏಕಪಾದ ಭುಜಂಗಾಸನ. 1 2 3 4 5. ಪಾದಸ್ಥಾಸನ, ಕೈಯಿಂದ ಲಾಕ್ ಮಾಡ್ಕೊಳ್ಳಿ, ಅಡಿ ಮುರ್ಸಕ್ಕೆ ಟ್ರೈ ಮಾಡಿ. 1 2 3 4 5. ಊರ್ಧ್ವಮುಖಾಸನ. ಬೆಂಡ್ ಬ್ಯಾಕ್. 1 2 3 4 5. ರಿಲ್ಯಾಕ್ಸ್. ಕಾಲ ಅಗಲ ಮಾಡ್ಕೊಳ್ಳಿ. ಶಿಥಿಲತೆ ಆಳಾಸನ. ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಕಣ್ಣು ಮುಚ್ಚಿರ್ಲಿ. ಶರೀರದ ಬದಲಾವಣೆಯನ್ನು ಗಮನಿಸ್ತಾ ಹೋಗಿ. ಬಾಯಿ ಕ್ಲೋಸ್ ಆಗಿರಲಿ. ಮೂಗಲು ಸುತ್ತ ತಗೊಳ್ಳಿ.
ಮೂಗಲ್ಲೇ ಹೊರಗೆ ಹಾಕಿ ಕಾಲು ಬೆಳೆತದಿಂದ ಹಿಡಿದು ನೆತ್ತಿಯ ಭಾಗದವರೆಗೂ ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ದೇವರೇನಾದ್ರು ಬರ್ತಿದ್ರೆ ಬಟ್ಟೆಲಿ ಒರೆಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಅವ್ನು ಶವಾಸನದಲ್ಲಿ ಹೋದ್ಮೇಲೆ ಅದೆಲ್ಲ ಹೊರಟೋಗುತ್ತೆ. ಕಾಲು ಜೋಡಿಸ್ಕೊಳ್ಳಿ, ಕೈಗಳು ಕ್ಷೇತ್ರದಲ್ಲಿ ಕ್ಲೋಸಿಂಗ್ ಪ್ರೇಯರ್. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಆದಿತ್ಯಸ್ಯ ನಮಸ್ಕಾರ ಯೇ ಕುರ್ವಂತಿ ದಿನೇ ದಿನೇ ಆಯುರ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಓಂ ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಮ ಮೇ. ಓಂ ಇದೆಲ್ಲೊಂದು ಪ್ರದಕ್ಷಿಣೆ ಹಾಕಿ ಹಾಗೆ ಭೂಮಿ ತಾಯಿಯನ್ನು ನಮಸ್ಕರಿಸಿ ಹಾಗೆ ಶವಾಸನಕ್ಕೆ ಹೋಗಿ. ಶವಾಸನದಲ್ಲಿ ಮಲಗುವಾಗ ಕಾಲೆಲ್ಲ ಮಾಡ್ಕೊಳ್ಳಿ, ಹಸ್ತ ಮೇಲೆ ಮುಖ ಮಾಡಿರಿ, ಕಣ್ಣು ಮುಚ್ಚಿರಿ. ಚೇಂಜ್ ಹಾಗೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಮುಂದಿನ ಆಸನ ಹೋಗೋದ್ರಿಗೂ ಆಸನ ಪ್ರಾರಂಭ ಮಾಡ್ತಾ ಹೋಗೋಣ. ಎರಡು ಕೈ ಮೇಲೆ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಎರಡು ಕೈ ತಲೆ ಕೆಳಗ್ತಾನೆ ಬೆನ್ನ ಮೇಲೆ ಎತ್ತಿ ಸೈಕ್ಲಿಂಗ್ ಪೇಡಿಂಗ್ ಮಾಡ್ತಾ ಹೋಗೋಣ. ನಾರ್ಮಲ್ ಬ್ರೀದಿಂಗ್. ಪಾದ ಸ್ಟ್ರೈಟ್ ಇರಲಿ, ಮಂಡಿ ಸ್ಟ್ರೈಟ್ ಇರಲಿ, ಮತ್ತೆ ರಿವರ್ಸ್. ನೆಕ್ಸ್ಟ್ ಎರಡು ಕಾಲೊಟ್ಟಿಗೆ ಮತ್ತೆ ರಿವರ್ಸ್. ಸ್ಟಾಪ್ ಅಂಡ್ ರಿಲ್ಯಾಕ್ಸ್. ಪ್ರತಿಯೊಂದು ಪೋಸ್ಚರ್ ಮುಗಿದ್ಮೇಲೆ ಶರೀರದಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆ ಗಮನಿಸ್ತಾ ಹೋಗಿ. ಶವಾಸನ ರಿಲ್ಯಾಕ್ಸ್ ಮಾಡುವಾಗ ಆದಷ್ಟು ಕೈ ಕಾಲು ಮ್ಯಾಟ್ ಒಳಗೆ ಇದೆ. ಹಸ್ತ ಮೇಲ್ಮುಖ ಮಾಡಿದ್ರೆ ಶರೀರ ಪೂರ್ತಿ ಸೆಳೆದ ಬಿಡಬೇಕು, ಬಿಗಿಡಿಯಕ್ಕೆ ಹೋಗ್ಬೇಡಿ. ಬಾಡಿ ಎಷ್ಟು ಸ್ಲೋ ಫ್ರೀಯಾಗಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೇದು. ಗಮನ ಪೂರ್ತಿ ನೀವು ಶರೀರದ ಮೇಲೆ ಉಸಿರಾಟದ ಮೇಲೆ ಇದೆ, ಯೋಚನೆಯಿಂದ ಹೊರಗಡೆ ಬಂದಿದೆ. ನೆಕ್ಸ್ಟ್ ಮತ್ತೆ ಕಾಲು ಜೋಡಿಸ್ಕೊಳ್ಳಿ, ಕೈ ಮೇಲೆ ಮತ್ತೆ ಸ್ಟ್ರೆಚ್ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈ ತೊಡೆ ಪಕ್ಕ ನೆಲದ ಮೇಲೆ ಉಟ್ಕೊಳ್ಳಿ. ಪಾದ ವೃತ್ತಾಸನ, ಕಾಲ ಮೇಲೆ ತೊಡೆ ರೈಟ್ ಲೆಗ್ ದೊಡ್ಡ ಸರ್ಕಲ್ ಆಗ್ತಾ ಹೋಗಿ. ನೆಕ್ಸ್ಟ್ ರಿವರ್ಸ್. ನೆಕ್ಸ್ಟ್ ಕಾಲು ಬದಲಾಯಿಸ್ತಾ ಹೋಗಿ. ಬಲಗಾಲ ಸ್ಟಾರ್ಟ್ ಮಾಡಿದೆ, ಎಡಗಾಲಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ರಿವರ್ಸ್. ಸ್ಟಾಪ್ ಮಾಡಿ. ನೆಕ್ಸ್ಟ್ ಎರಡು ಕಾಲು ಒಟ್ಟಿಗೆ ಸರ್ಕಲ್, ದೊಡ್ಡ ಸರ್ಕಲ್ ಆಗ್ತಾ ಹೋಗ್ಬೇಕು. ಮತ್ತೆ ರಿವರ್ಸ್. ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಹೆಸರು ತಗೊಳ್ಳೋದು ಬಿಡೋದು ಮೂಗಲ್ಲೇ ಮಾಡ್ತಾ ಹೋಗಿ. ಬಾಯಿ ಕ್ಲೋಸ್ ಆಗಿರಲಿ. ಉಸಿರು ತುಂಬಿಕೊಳ್ಳೋದು ಆದಷ್ಟು ಇದೇ ಭಾಗದಲ್ಲಿ ತುಂಬಿಕೊಳ್ತಾ ಹೋಗಿ. ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು, ಚೆಸ್ಟ್ ರಿಲೀಸ್ ಆಗ್ತಾ ಹೋಗಿ. ನೆಕ್ಸ್ಟ್ ಮುಂದಿನ ಅಭ್ಯಾಸ, ಕಾಲು ಜೋಡಿಸ್ಕೊಳ್ಳಿ, ಎರಡು ಕೈ ಮುಚ್ಚಿದ ನೇರ ಮರ್ಕಟಾಸನ. ನಿಧಾನವಾಗಿ ಎರಡು ಕಾಲು ರೈಟ್ ಸೈಡ್ ಬೆಂಡ್ ಆಗಲಿ, ಮುಖ ಅಪೋಸಿಟ್ ಹೋಲ್ಡ್ ಮಾಡಿ. 1 2 3
4, 5. Breathe in straight. Breathe out towards left. ಎರಡು ಕಾಲು ಎಡಗಡೆ ಬೆಂಡ್ ಆಗಿ ಕಾಲು ಮುಖ ಅಪೋಸಿಟ್ ಸೈಡ್ ರೈಟ್ ಸೈಡ್ಗೆ 1, 2, 3, 4, 5. Breathe in straight. ನೆಕ್ಸ್ಟ್ ಇವಾಗ ಒಂದು ಅಡಿ ಕಾಲು ಅಗ್ರ ಮಾಡ್ಕೊಳ್ಳಿ, ಪಾದನ ಅಗ್ರ ಮಾಡ್ಕೊಳ್ಳಿ. ಎರಡು ಕಾಲು ರೈಟ್ ಸೈಡ್ ಬೆಂಡ್ ಆಗಿ ಇವಾಗ ಎಡಮಂಡಿನ ನೆಲಕ್ಕೆ ಮುಟ್ಸ್ಲಿಕ್ಕೆ ಪ್ರಯತ್ನಿಸ್ತಾ ಹೋಗಿ ಮುಖ ಅಪೋಸಿಟ್ ಸೈಡ್ ಪ್ರೆಷರ್ ಹಾಕಿ. ಟಚ್ ಆಗಲಿಲ್ಲ ಪರವಾಗಿಲ್ಲ, ಜಸ್ಟ್ ಪ್ರೆಷರ್ ಹಾಕಿ ಹೋಲ್ಡ್ ಮಾಡಿ. ಬಲಗಡೆ ಮಂಡಿ ಈಸಿಯಾಗಿ ಟಚ್ ಆಗ್ಬಿಡುತ್ತೆ, ಎಡಗಡೆ ಮಂಡಿ ಹಿಂದೆ ಬರ್ತಿರೋ ಮಂಡಿ ಟಚ್ ಆಗುತ್ತೆ ಅಷ್ಟೇ. ಅಲ್ಲಿ ಪ್ರೆಷರ್ ಹಾಕಿ ಸ್ವಲ್ಪ ಹೋಲ್ಡ್ ಮಾಡಿ. 1, 2, 3, 4, 5. Breathe in up, bend towards left. ಬಲ ಮಂಡಿ ಮೇಲೆ ಪ್ರೆಷರ್ ಹಾಕಿ ಇವಾಗ ಎಡಗಡೆ ಮಂಡಿ ಟಚ್ ಆಗುತ್ತೆ. ಈಗ ಎಡಗಡೆ ಬೆಂಡ್ ಆಗಿದೆಯಾ, ಬಲ ಮಂಡಿ ಮೇಲೆ ಪ್ರೆಷರ್ ಹಾಕಿ. 1, 2, 3, 4, 5. Breathe in up, bend towards right, pressure on your left knee. 1, 2, 3, 4, 5. Breathe in up, bend towards left, pressure on your right knee. 1, 2, 3, 4, 5. Breathe in up. ನಾರ್ಮಲ್ಗೆ ಫಾಸ್ಟ್ ಮಾಡ್ತಾ ಹೋಗಿ. ಸ್ಟಾಪ್ ಮಾಡಿ, ರಿಲ್ಯಾಕ್ಸ್. ನೆಕ್ಸ್ಟ್ ಮುಂದಿನ ಅಭ್ಯಾಸ, ಎರಡು ಕೈ ಜೊತೆ ಬಂದು ಬಲಗಾಲ 90 ಡಿಗ್ರಿ ತಗೊಳ್ಳಿ. ಬಲಗಾಲ ಮೇಲೆ ತಗೊಂಡಾದ್ಮೇಲೆ ಎಡಗೈ ಮೇಲೆ ತಂದಾಕಿ ಎರಡು ಬಲಗಾಲ ಮುಖ ಅಪೋಸಿಟ್ ಸೈಡ್. 1, 2, 3, 4, 5. Breathe in straight, breathe out down. ನೆಕ್ಸ್ಟ್ ಈಗ ಎಡಗಾಲ ಬಲಗಾಲ ಅಂತ ಬಿಡಿ, ಮುಖ ಅಪೋಸಿಟ್. 1, 2, 3, 4, 5. Breathe in up, breathe out down. Stop and relax. ನೆಕ್ಸ್ಟ್ ಮುಂದಿನ ಅಭ್ಯಾಸ, ಎರಡು ಕೈ ಭುಜ ನೇರ ಬಗ್ಗೆ, ಎರಡು ಕಾಲ ಇಂಡಿಗೆ ತನ್ನಿ, ಹೋಲ್ಡ್ ಮಾಡಿ. 1, 2, 3, 4, 5. ಬಲಗೈ ಮೇಲೆ ಹಾಕಿ ಎರಡು ಕಾಲ ಮುಖ ಅಪೋಸಿಟ್ ಸೈಡ್ ಹೋಲ್ಡ್ ಮಾಡಿ. 1, 2, 3, 4, 5. Breathe in up 90 degree, ಹೋಲ್ಡ್ ಮಾಡಿ. 1, 2, 3, 4, 5. ಎಡಗೈ ಮೇಲೆ ಕಾಲು ತಂದಿಡಿ, ಬಲಗಾಲ ರೈಟ್ ಸೈಡ್ ಹೋಗಿ. 1, 2, 3, 4, 5. ಮತ್ತೆ ಸ್ಟ್ರೈಟ್ 90 ಡಿಗ್ರಿ. 1, 2, 3, 4, 5. ನಿಧಾನ ಕಾಲು ಕೆಳಗಿಳಿಸಿ, ಸ್ಟಾಪ್ ಅಂಡ್ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ, ಮತ್ತೆ ಎರಡು ಕಾಲು ಜೋಡಿಸ್ಕೊಳ್ಳಿ, ಎರಡು ಕಾಲು ಮರ್ಚ್ಕೊಳ್ಳಿ, ಜೊತೆಗೆ ಎರಡು ಕೈ ತೊಡೆ ಪಕ್ಕದಲ್ಲಿ, ಹಸ್ತದಿಂದ ಹಿಡಿದು ಮೊಳಕೈವರೆಗೂ
ತೋಳುವಾದ್ಮೇಲೆ ಪ್ರೆಷರ್ ಆಗ್ತಾ ಉಸಿರು ತಗೊಂಡು ಬಿಗಿಯಾಗಿ ಹೋಲ್ಡ್ ಮಾಡ್ಬೇಕಷ್ಟೇ. ಜಸ್ಟ್ ಕೈ ನೆಲದ ಮೇಲೆ ಪ್ರೆಷರ್ ಹಾಕೋದಷ್ಟೇ. ಉಸಿರು ತಗೊಂಡು ಗಟ್ಟಿ ತೋಳುವಾದ ಮೇಲೆ ಪ್ರೆಷರ್ ಹಾಕೋದಷ್ಟೇ. ಉಸಿರು ತಗೊಂಡು ಬಿಗಿಯಾಗಿ ಇಟ್ಕೊಳ್ಳಿ. ಬ್ರೀತ್ ಇನ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಹಾಗೆ ಕಾಲ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಕಾಲಿನ ಇಂಡಿಯನ್ ಇಟ್ಕೊಳ್ಳಿ. ಇಂಡಿಯನ್ ಇಟ್ಕೊಂಡು ಉಸಿರು ತಗೊಳ್ತಾ ಸೊಂಟ ಲಿಫ್ಟ್ ಮಾಡಿ, ಗಲ್ಲ ಇದೆ ಟಚ್ ಆಗಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಸ್ಲೋ ನಿಧಾನ ಇಳಿಸ್ತಾ ಹೋಗಿ ಕೆಳಕ್ಕೆ. ಕಾಲು ಸ್ಟ್ರೈಟ್ ಮಾಡಿ, ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಸೇತು ಬಂದಾಸನ. ಬ್ರಿಡ್ಜ್ ಪೋಸ್ಚರ್. ಕಾಲು ಮಡ್ಚ್ಕೊಳ್ಳಿ, ಸೊಂಟ ಲಿಫ್ಟ್ ಮಾಡಿ, ಈ ಎರಡು ಕೈ ಸಪೋರ್ಟ್ ತಗೊಂಡು ಸೊಂಟದ ಕೆಳಗೆ ಕೈ ತಾನೆ ನೆತ್ತಿ ಮೇಲೆ ಬ್ಯಾಲೆನ್ಸ್ ಮಾಡಿ, ಎರಡು ಕಾಲು ಸ್ಟ್ರೈಟ್ ಮಾಡ್ಕೊಳ್ಳಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಕಾಲು ವಾಪಸ್ ಬನ್ನಿ, ನಿಧಾನವಾಗಿ ಒಂದೊಂದೇ ಕಾಲು ವಾಪಸ್ ಬನ್ನಿ. ಬಂದಾದ್ಮೇಲೆ ನಿಧಾನ ಕೆಳಗೆ ಸೊಂಟ ಜಾಡಿಸ್ತಾ ಕೆಳಗಿಳಿಸ್ತಾ ಹೋಗಿ. ಫೋರ್ಸ್ಫುಲಿ ಸಡನ್ ಆಗಿ ಇಳಿಸಕ್ ಹೋಗ್ಬಿಡಿ. ಸ್ಟಾಪ್ ಅಂಡ್ ರಿಲ್ಯಾಕ್ಸ್. ಕಡೆ ಅಭ್ಯಾಸ ಚಕ್ರಾಸನ. ಕಾಲು ಮಡ್ಚ್ಕೊಳ್ಳಿ, ಕಾಲೊಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಕೈ ಹಿಂದೆಗಡೆ ಸಪೋರ್ಟ್ ತಗೊಂಡು ಚಕ್ರಾಸನ ಮಾಡ್ಕೊಳ್ಳಿ. ಚಕ್ರಾಸನ ಆದ್ರೆ ಮಾಡಿ, ಆಗದಿದ್ರೆ ಪರವಾಗಿಲ್ಲ, ಟ್ರೈ ಮಾಡಿ, ಪ್ರೆಷರ್ ಹಾಕಿ. ನಿಮ್ಮ ಸಾಮರ್ಥ್ಯ ನೋಡ್ಕೊಂಡು ಎಷ್ಟು ಸೆಕೆಂಡ್ಸ್ ಆಗುತ್ತೋ ಅಷ್ಟು ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನನಗೆ ಒಂದು 3 to 4 ಸೆಕೆಂಡ್ಸ್ ಅಷ್ಟೇ ಆಗೋದು. ಸ್ಟಾಪ್ ಮಾಡಿ. ಶವಾಸನದಲ್ಲಿ ಕಾಲಗಲ ಮಾಡ್ಕೊಳ್ಳಿ, ಹಸ್ತ ಮೇಲ್ಮುಖ ಮಾಡಿದ್ವಿ. ಸಮಾಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರುಗಳು ಹಾಕಿ. ವಿಶ್ರಾಂತಿ. ಆದಷ್ಟು ಎದೆ ಭಾಗದಲ್ಲಿ ಉಸಿರು ತಗೊಳ್ಳಿ, ನಿಧಾನ ಉಸಿರು ಹಾಕಿ. ಕಾಲು ಬೆಳು ತುದಿಯಿಂದ ಹಿಡಿದು ನೆತ್ತಿಯ ಭಾಗದಲ್ಲಿ ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಫೀಲ್ ದ ಚೇಂಜಸ್. ಗಟ್ಟಿ ಉಸಿರು ತಗೊಂಡು ಒಂದ್ಸರಿ ಆಕಾರ ಇಟ್ಟು ಹೋಗೋಣ. ಆಕಾರ ಇಡುವಾಗ ಬಾಯಿ ಪೂರ್ತಿ ತೆಗ್ದಿರಿ. ಸೊಂಟದ ಕೆಳಭಾಗಕ್ಕೆ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೆ ವೈಬ್ರೇಷನ್ ಸಿಗ್ತಾ ಹೋಗುತ್ತೆ. ಗಟ್ಟಿ ಉಸಿರು ತಗೊಂಡು ಬ್ರೀದ್ ಇನ್. Feel the vibration of ಆಕಾರ. ಶರೀರದ ಭಾಗದಲ್ಲಿ ಆಕಾರದ ಕಂಪನವನ್ನು ಗಮನಿಸ್ತಾ ಹೋಗಿ.
ವಿಶ್ರಾಂತಿ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಉಕಾರ. ಉಕಾರ ಶರೀರದ ಮಧ್ಯದ ಭಾಗಕ್ಕೆ, ಅಕಾರ ಸೊಂಟದ ಕೆಳಭಾಗಕ್ಕೆ, ಉಕಾರ ಶರೀರದ ಮಧ್ಯದ ಭಾಗಕ್ಕೆ. ಉಕಾರ ಹೇಳುವಾಗ ಬಾಯಿ ಅದ ಮುಚ್ಚಿರ್ಲಿ, ಚೆನ್ನಾಗಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಆಗೋರು ಉಕಾರ ಹೇಳ್ತಾ ಹೋಗಿ. ಬ್ರೀದಿಂಗ್. Feel the vibration of Ukara. ಶರೀರದ ಮಧ್ಯದಲ್ಲಿ ಉಕಾರದ ಕಂಪನವನ್ನು ಗಮನಿಸ್ತಾ ಹೋಗಿ. ವಿಶ್ರಾಂತಿ. ವಿಶ್ರಾಂತಿ. ಮುಂದೆ ಮಕಾರ. ಮಕಾರ ತಲೆಯ ಭಾಗಕ್ಕೆ, ಅಕಾರ ಉಕಾರ ಇವಾಗ ಮಕಾರ ತಲೆಯ ಭಾಗಕ್ಕೆ. ತಲೆಯ ಭಾಗವನ್ನು ಗಮನಿಸ್ತಾ ಮಕಾರ ಇಟ್ಕೋಣ. ಮಕಾರ ಇಡುವಾಗ ಬಾಯಿ ಪೂರ್ತಿ ಮುಚ್ಚಿರ್ಲಿ, ಗಟ್ಟಿಗೆ ಸುತ್ತೋಳಿ, ಅಲ್ಲಿವರೆಗೂ ಮಕಾರ ಇಡ್ತಾ ಹೋಗಿ. ಬ್ರೀದಿಂಗ್. Vishranti. Feel the vibration of Makara. Vishranti. ಅಕಾರ ಉಕಾರ ಮಕಾರ ಮೂರನ್ನು ಸಪ್ರೇಟ್ ಆಗಿ ಹೇಳಿದ್ವಿ. ಈ ಒಟ್ಟಿಗೆ ಹೇಳಿದಾಗ ಓಂಕಾರ ಆಗುತ್ತೆ. ಅಕಾರದಿಂದ ಸ್ಟಾರ್ಟ್ ಮಾಡಿ ಉಕಾರ ಅಕಾರ ಮಕಾರದಲ್ಲಿ ಏನ್ ಮಾಡ್ತಾ ಹೋಗೋಣ. ಬ್ರೀದಿಂಗ್. ವಿಶ್ರಾಂತಿ. ಹಾಗೆ ಫ್ಯೂ ಸೆಕೆಂಡ್ಸ್ ಹಾಗೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ನಿಧಾನವಾಗಿ ಶರೀರ ಚಲನೆ ಕೊಡ್ತಾ ಹೋಗೋಣ. ಕಾಲು ಜೋಡಿಸ್ಕೊಳ್ಳಿ. ಮೊದಲಿಗೆ ಕಾಲು ಬೆರಳನ್ನ ಟೈಟ್ ಮಾಡ್ತಾ ಲೂಸ್ ಮಾಡ್ತಾ ಬನ್ನಿ. ಹಾಗೆ ಮೊಳಕಾಲು, ಮೀನಖಂಡ, ಇಂಡಿಯ ಭಾಗ, ಮಂಡಿ ಚಿಪ್ಪನ್ನ ಟೈಟ್ ಮಾಡಿ ಲೂಸ್ ಮಾಡಿ. ತೊಡೆಯ ಭಾಗವನ್ನು ಟೈಟ್ ಮಾಡಿ ಲೂಸ್ ಮಾಡಿ. ಗುದದ್ವಾರ ಉದರದ ಭಾಗವನ್ನು ಟೈಟ್ ಮಾಡ್ತಾ ಲೂಸ್ ಮಾಡ್ತಾ ಬನ್ನಿ. ಹೊಟ್ಟೆ ಭಾಗವನ್ನು ಟೈಟ್ ಮಾಡಿ ಲೂಸ್ ಮಾಡಿ. ಎದೆ ಭಾಗವನ್ನು ಟೈಟ್ ಮಾಡಿ ಲೂಸ್ ಮಾಡಿ. ಕೈ ಬೆರಳನ್ನ ಟೈಟ್ ಮಾಡಿ ಲೂಸ್ ಮಾಡಿ. ಮೊಟ್ಟೆ ತೋಳು ಭಾಗ, ಭುಜದ ಭಾಗ ಟೈಟ್ ಮಾಡಿ ಲೂಸ್ ಮಾಡಿ. ಮುಖವನ್ನು ಟೈಟ್ ಮಾಡಿ ಲೂಸ್ ಮಾಡಿ.
ಓವರ್ ಬಾಡಿ ಟೈಟ್ ಮಾಡಿ ಯೂಸ್ ಮಾಡಿ. ಕತ್ತನ್ನು ಬಲಗಡೆ ಕಾಣಿಸ್ತಾ ಹೋಗಿ, ಇಡೀ ಶರೀರ ಬಲಗಡೆ ಎಡಗಡೆ. ಎರಡು ಕೈಗಳು ಬಿಸಿಯಾಗಿ ಕೂತ್ಕೊಳ್ಳಿ. ಬಿಸಿಯಾದ ಕೈಗಳನ್ನ ಕಣ್ಣಿಗೆ ಲಾಗಿಡಿ. ಎರಡು ಕೈ ಒಂದಿರ್ತಾನೆ. ನಿಧಾನ ಓಪನ್ ಮಾಡಿ ಹಸ್ತನ ನೋಡ್ಕೊಳ್ಳಿ. 3 ಸಲ ಓಂ ಹೇಳ್ತಾ ಹೋಗಿ. ಓಂ ಓಂ ಓಂ. ಮತ್ತೆ ಎರಡು ಕೈಗಳು ಬಿಸಿಯಾಗಿ ಕೂತ್ಕೊಳ್ಳಿ. ಇಡೀ ಶರೀರಕ್ಕೆ ಸ್ಪರ್ಶಿಸ್ತಾ ಹೋಗಿ. ಹೇಳುವಾಗ ಬಲಗೈ ಮೇಲೆ ಹೋಗ್ಲಿ, ಬಲಗಾಲ ನಡ್ಸ್ಕೊಳ್ಳಿ. ಎಡಗೈ ಎದೆ ಮೇಲೆ ಬರಲಿ. ಬಲಭಾಗ ತಿರುಗಿದ ಮೇಲೆ ಎಡಗೈ ನೆಲದ ಮೇಲೆ ಬರಲಿ. ಬಲಗೈ ನೆಲದ ಮೇಲೆ ಇರುತ್ತೆ. ಎಡಗೈ ಮೇಲೆ ಪ್ರೆಷರ್ ಆಗ್ತಾ ನಿಧಾನ ಬಾಡಿ ಸ್ಲೈಡ್ ಮಾಡ್ತಾ ಮೇಲೆ ಬನ್ನಿ. ನೇರ ಕೂತ್ಕೊಳ್ಳಿ. ಸುಖಾಸನ, ಸಿದ್ಧಾಸನ, ವಜ್ರಾಸನ. ಇದು ವಜ್ರಾಸನ. ಸುಖಾಸನ ಅಂದ್ರೆ ನಾರ್ಮಲ್. ಸುಖಾಸನ ಅಂದ್ರೆ ನಾರ್ಮಲ್ ಚಕ್ಕಂಬಲ್ ಹಾಕಿ ಕೂತ್ಕೊಳ್ಳೋದು. ಜಸ್ಟ್ ಹ್ಯಾಂಡ್ ಲೆಗ್ ಫೋಲ್ಡ್ ಮಾಡಿ ಕೂತ್ಕೊಳ್ಳೋದು ಸುಖಾಸನ. ಇದನ್ನೇ ಬಲಗಾಲ ಮೇಲೆ ತಗೊಂಡ್ರೆ ಸಿದ್ಧಾಸನ. ಮೊದಲಿಗೆ ಪ್ರಾಣಾಯಾಮ, ಭಸ್ತ್ರಿಕಾ. ಈ ಬೀಟ್ಸ್ ಆಗ್ತಾ ಹೋಗ್ತೀನಿ, ನೀವು ಫಾಲೋ ಮಾಡ್ತಾ ಹೋಗಿ. ಒಂದು 7 ಸೆಕೆಂಡ್ಸ್ ಬ್ರೀದ್ ಇನ್, 7 ಸೆಕೆಂಡ್ಸ್ ಬ್ರೀದ್ ಔಟ್. ಈ ಒಂದು ಇದ್ರೊಳಗೆ ನಾನು ಕೌಂಟಿಂಗ್ ಹಾಕ್ತೀನಿ. ಕಣ್ಣು ಮುಚ್ಕೊಂಡು ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ಕೆಲಸ. ಕಣ್ಣು ಮುಚ್ಕೊಂಡು ತೊಡೆ ಮೇಲೆ ಚಿನ್ಮುದ್ರ ಬೀಟ್ಸ್ನ ಫಾಲೋ ಮಾಡ್ತಾ ಹೋಗಿ. ಕ್ಲೋಸ್ ಮಾಡ್ಕೊಳ್ಳಿ. ಮೂಗಲ್ಲೇ ಉಸಿರು ತಗೊಳ್ಳಿ, ಮೂಗಲ್ಲೇ ಉಸಿರು ಹೊರಗೆ ಹಾಕ್ತಾ ಹೋಗಿ. ಬೆನ್ನು ನೇರ ಇಟ್ಕೋಬೇಕು. ತೊಡೆ ಮೇಲೆ ಚಿನ್ಮುದ್ರ, ತೊಡೆ ಮೇಲೆ ಬರಲಿ ಎರಡು ಕೈ. ಬೆನ್ನು ನೇರ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಬಾಡಿ ಸಡಿಲ ಬಿಟ್ಬಿಡಿ. ಬಾಡಿ ಟೈಟ್ ಆಗಿ ಇಡಕ್ಕೆ ಹೋಗ್ಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಹೋಗಿ. ಸ್ಟಾರ್ಟ್ ಮಾಡೋಣ. ನೇರ ಕೂತ್ಕೊಳ್ಳಿ. Exhale. Inhale. Exhale. Inhale. Exhale. Exhale. Inhale. Exhale. Inhale. Exhale. Inhale. Exhale. Inhale. Exhale. Inhale. Exhale. Inhale. Exhale. ಕಣ್ಣು ಮುಚ್ಚೆ ಇರಲಿ. ಕಣ್ಣು ತೆಗಿಯಕ್ಕೆ ಹೋಗ್ಬೇಡಿ. ನಾರ್ಮಲ್ ಬ್ರೀದಿಂಗ್ ಬರಲಿ. ಉಸಿರನ್ನ ಗಮನಿಸ್ತಾ ಹೋಗಿ. ಫೀಲ್ ದ ಚೇಂಜಸ್.
ಉಸಿರಾಟ 7 ಸೆಕೆಂಡ್ ಇನ್ಹೇಲ್ 7 ಸೆಕೆಂಡ್ ಎಕ್ಸೇಲ್ ಮಾಡ್ತಾ ಅಭ್ಯಾಸ ಮಾಡ್ತಾ ಇದ್ರಿ. ಮುಗಿದ ಮೇಲೆ ಶರೀರದ ಬದಲಾವಣೆಯನ್ನು ಗಮನಿಸ್ತಾ ಹೋಗಿ. ಸೂಕ್ಷ್ಮ ವ್ಯಾಯಾಮ. ಹಣೆಯನ್ನ ಒತ್ತುತ್ತಾ ಹೋಗೋಣ. ಎಡಗೈ ಮಂಡಿ ಮೇಲೆ ಬರಲಿ, ಬಲಗೈ ಉಸಿರು ತಗೊಳ್ತಾ ಹಣೆಯನ್ನು ಒತ್ತುತ್ತಾ ಹೋಗಿ. ರೈಟ್ ಸೈಡ್ ಬ್ರೀದಿಂಗ್ ಹೋಲ್ಡ್ ಮಾಡಿ. 1 2 3 4 5 ಬ್ರೀದ್ ಔಟ್. ಇವಾಗ ಎಡಕ್ಕೆ ಬಲಗೈ ಮಂಡಿ ಮೇಲೆ ಬರಲಿ, ಎಡಗೈ ಹಣೆಯನ್ನು ಒತ್ತುತ್ತಾ ಹೋಗಿ. ಬ್ರೀದಿಂಗ್ 1 2 3 4 5 ಬ್ರೀದ್ ಔಟ್. ಕೈ ಲಾಕ್ ಮಾಡ್ಕೊಳ್ಳಿ. ಮುಂದೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಹಣೆ ಮುಂಭಾಗವನ್ನು ಚೆನ್ನಾಗಿ ಒತ್ತುತ್ತಾ ಹೋಗಿ. ಬ್ರೀದಿಂಗ್ ಮಾಡಿ. ಉಸಿರು ತುಂಬಿಕೊಂಡು ಒತ್ತಬೇಕು. ಬ್ರೀದಿಂಗ್ ಹೋಲ್ಡ್ ಮಾಡಿ. 1 2 3 4 5 ಬ್ರೀದ್ ಔಟ್. ಮತ್ತೆ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ 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 ಸ್ಟ್ರೆಚ್. ನೆತ್ತಿಯ ಭಾಗ. ಬ್ರೀದಿಂಗ್ ಹೋಲ್ಡ್ ಮಾಡಿ. 1 2 3 4 5 ಬ್ರೀದ್ ಔಟ್. ಮತ್ತೆ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಹಣೆ ಹಿಂಭಾಗ. ಬ್ರೀದಿಂಗ್ ಹೋಲ್ಡ್ ಮಾಡಿ. 1 2 3 4 5 ಬ್ರೀದ್ ಔಟ್. ಕೈ ಇದು ಸ್ಟ್ರೆಚ್ ಮಾಡಿ. ನೆಕ್ಸ್ಟ್ ಕೈಗಳು ಚಿನ್ಮುದ್ರ. ಉಸಿರು ತಗೊಳ್ತಾ ಕುತ್ತಿಗೆ ಮೇಲೆ ಹೋಗ್ಲಿ. ಎಕ್ಸೇಲ್ ಡೌನ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರಗೆ ಹಾಕ್ತಾ ಕೆಳಕ್ಕೆ. ಸ್ಲೋ ಮಾಡ್ತಾ ಹೋಗ್ಬೇಕು, ಫಾಸ್ಟ್ ಇಲ್ಲ. ನೆಕ್ಸ್ಟ್ ಪಕ್ಕಕ್ಕೆ ರೈಟ್ ಸೈಡ್ ಉಸಿರು ಹೊರಗೆ ಹಾಕ್ತಾ ಕಿವಿ ರೈಟ್ ಸೈಡ್ ಟಚ್ ಆಗಲಿ. ತಿರ್ಗಾ ಉಸಿರು ತುಂಬಿಕೊಳ್ತಾ ಸ್ಟ್ರೈಟ್ ಬರಲಿ. ತಿರ್ಗಾ ಲೆಫ್ಟ್ ಸೈಡ್ ಟಚ್ ಆಗಲಿ. ಮತ್ತೆ ಸ್ಟ್ರೈಟ್. ಮತ್ತೆ ತಿರ್ಗಾ ರೈಟ್. ಮತ್ತೆ ಸ್ಟ್ರೈಟ್. ಲೆಫ್ಟ್. ಸ್ಟ್ರೈಟ್ ರೈಟ್. ಸ್ಟ್ರೈಟ್ ಲೆಫ್ಟ್. ನೆಕ್ಸ್ಟ್ ಉಸಿರು ಹೊರಗೆ ಹಾಕ್ತಾ ಹಿಂದೆ ತಿರುಗಿ ಉಸಿರು ತುಂಬಿಕೊಳ್ತಾ ಮುಂದೆ ಬರಲಿ. ತಿರ್ಗಾ ಎಡಕ್ಕೆ ಉಸಿರು ತುಂಬಿಕೊಳ್ತಾ ಉಸಿರು ಹೊರಗೆ ಹಾಕ್ತಾ ಹಿಂದೆ ತಿರುಗಿ ಉಸಿರು ತುಂಬಿಕೊಳ್ತಾ ಮುಂದೆ ಬರಲಿ. ಮತ್ತೆ ನೆಕ್ ರೊಟೇಷನ್. ಉಸಿರು ತಗೊಳ್ತಾ ಕತ್ತು ಮೇಲೆ ಹೋಗ್ಲಿ. ಉಸಿರು ಹೊರಗೆ ಹಾಕ್ತಾ ಕತ್ತು ಕೆಳಗೆ ಬರ್ತಾ ಹೋಗ್ಲಿ. ಮತ್ತೆ ರಿವರ್ಸ್ ಅಲ್ಲೂ ಅಷ್ಟೇ. ಉಸಿರು ತಗೊಳ್ಳುವಾಗ ಮೇಲೆ ಹೋಗ್ಬೇಕತ್ತು. ಉಸಿರು ಹೊರಗೆ ಹಾಕ್ತಾ ಕೆಳಗೆ ಬನ್ನಿ. ಸ್ಟಾಪ್ ಮಾಡಿ. ಕೈಗಳು ವಾಯು ಮುದ್ರಾ. ಈ ಇಂಡೆಕ್ಸ್ ಫಿಂಗರು ಈ ಥಂಬ್ ಫಿಂಗರ್ ಕೆಳಗೆ ಹೋಗ್ಲಿ, ಲಾಕ್ ಆಗಲಿ. ಈ 3 ಫಿಂಗರ್ ಸ್ಟ್ರೈಟ್ ಆಗಿರಲಿ. ವಾಯು ಮುದ್ರಾ. ಬೆನ್ನು ನೇರ ಇಟ್ಕೊಳ್ಳಿ. ಉಸಿರನ್ನ ಜೋರಾಗಿ ಹೊರಗೆ ಹಾಕ್ತಾ ಹೋಗಿ. ಉಸಿರು ಹೊರಗೆ ಹಾಕಿದಾಗ ಹೊಟ್ಟೆ ಒಳಗೆ ಹೋಗ್ಬೇಕು. ಹೊಟ್ಟೆ ಒಳಗೆ ಹೋದ್ಮೇಲೆ ಉಸಿರು ತಾನೇ ತುಂಬಿಕೊಡುತ್ತೆ. ಸ್ವಲ್ಪ ಟೈಮ್ ಕೊಡಿ. ಮೊದಲಿಗೆ ಸ್ಟಾರ್ಟ್ ಮಾಡುವಾಗ ಸ್ಲೋ ಮಾಡಿ. ಹೋಗ್ತಾ ಹೋಗ್ತಾ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗಿ. ಉಸಿರನ್ನ ಮೂಗಲ್ಲಿ ಮಾತ್ರ ಉಸಿರು ಹೊರಗೆ ಹಾಕ್ಬೇಕು. ಬಾಯಿ ಕ್ಲೋಸ್ ಆಗಿರ್ಲಿ. ಯಾರಿಗಾದ್ರೂ ಏನಾದ್ರು ಹೆಲ್ತ್ ಇಶ್ಯೂಸ್ ಇರೋರು ದಯವಿಟ್ಟು ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಅದೇ ಮಾಡಿ, ಇಲ್ಲಾಂದ್ರೆ ಬೇಡವೇ ಬೇಡ. ಯಾವಾಗ ಸುಸ್ತು ಅನ್ಸುತ್ತೋ ಅವಾಗ ಸ್ಟಾಪ್ ಮಾಡಿ ಒಂದ್ಸಲಿ ಉಸಿರು ಗಟ್ಟಿಗೆ ತುಂಬಿಕೊಂಡು ಉಸಿರನ್ನ ಗಮನಿಸ್ತಾ ಹೋಗ್ಬೇಕು. ಈ ಪೂರ್ತಿ ಪ್ರಾಣಾಯಾಮ ಪೂರ್ತಿ ಅಬ್ಸರ್ವೇಷನ್ ಅಷ್ಟೇ ಇದೆ. ಅಲ್ಲಿ ಏನ್ ಮಾಡ್ತೀವೋ ಮಾಡಿ ಮುಗಿದ್ಮೇಲೆ ಗಮನಿಸ್ತಾ ಹೋಗ್ಬೇಕು. ಗಮನಿಸೋದ್ರಲ್ಲಿ ಅಂದ್ರೆ ನಿಮ್ ಶರೀರದಲ್ಲಿ ಏನ್ ಬದಲಾವಣೆ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗ್ಬೇಕು. ಸ್ಟಾಪ್ ಮಾಡಿ ಗಟ್ಟಿ ಉಸಿರು ತಗೊಳ್ಳಿ.
ಫ್ಯೂ ಸೆಕೆಂಡ್ಸ್ ಉಸಿರು ತಗೊಂಡ್ಮೇಲೆ ಉಸಿರು ಬೇಕಾಗೋದಿಲ್ಲ, ಸ್ಟಾಪ್ ಆಗಿರುತ್ತೆ. ಮತ್ತೆ ಉಸಿರು ಸ್ಟಾರ್ಟ್ ಆಗೋದು ತಾಯಿ ಗರ್ಭದಿಂದ ಮಗು ಯಾವ ರೀತಿ ಬಂದು ಮೊದಲಿಗೆ ಸ್ಟಾರ್ಟ್ ಆಗುತ್ತೋ ಅದೇ ತರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ಅನುಭವ ತೆಗೆದುಕೊಳ್ತಾ ಹೋಗಿ. ಸ್ಟಾಪ್ ಮಾಡಿ, ಕಾಲು ಚಾಚ್ಕೊಳ್ಳಿ, ರಿಲ್ಯಾಕ್ಸ್, ಕಾಲು ರಿಲೀಸ್ ಮಾಡಿ. ನೆಕ್ಸ್ಟ್ ಕಾಲು ಜೋಡಿಸ್ಕೊಳ್ಳಿ, ಕಾಲುಗಳನ್ನ ಟೈಟ್ ಮಾಡಿ ಯೂಸ್ ಮಾಡಿ. ನೆಕ್ಸ್ಟ್ ಹಿಂದೆ ಮುಂದೆ ರೊಟೇಷನ್, ರಿವರ್ಸ್, ಮಂಡಿ ಚಿಪ್ನ ಟೈಟ್ ಮಾಡಿ ಯೂಸ್ ಮಾಡಿ. ನೆಕ್ಸ್ಟ್ ಬಲಗಾಲ ಫೋಲ್ಡ್ ಮಾಡಿ, ಗಲ್ಲ ಮಂಡಿ ಟಚ್ ಮಾಡಿ. ನೆಕ್ಸ್ಟ್ ಎರಡು ಕಾಲು ಒಟ್ಟಿಗೆ, ನೆಕ್ಸ್ಟ್ ಕಾಲ ಅಗಲ ಮಾಡ್ಕೊಳ್ಳಿ, ಗ್ರೈಂಡಿಂಗ್ ಮಾಡ್ತಾ ಹೋಗಿ. ಉಸಿರು ಹೊರಗಾಗ್ತಾ ಮುಂದೆ ಬಿಲ್ಡ್ ಆಗಿ ಗ್ರೈಂಡಿಂಗ್ ಮಾಡ್ತಾ ಹೋಗಿ. ಮತ್ತೆ ರಿವರ್ಸ್, ನೆಕ್ಸ್ಟ್ ದಂಡಾಸನದಲ್ಲಿ ಕೋನಾಸನ, ಎಕ್ಸೇಲ್ ಮಾಡಿ ಅಪೋಸಿಟ್ ಹ್ಯಾಂಡಿಂದ ಮುಟ್ತಾ ಹೋಗಿ. ಜೊತೆಗೆ ಹಣೆನ ಮಂಡಿ ಮುಚ್ಚು ಪ್ರಯತ್ನಿಸ್ತಾ ಹೋಗಿ. ನೆಕ್ಸ್ಟ್ ಬಲಗಾಲ ತೊಡೆ ಮೇಲೆ ಬರಲಿ, ಪ್ರೆಸ್ ಮಾಡಿ ಎಕ್ಸೇಲ್ ಮಾಡಿ ಗಲ್ಲ ಮುಚ್ಚಿ. ನೆಕ್ಸ್ಟ್ ಈ ಬಲಗಾಲನ ಎಡಗೈ ಹತ್ರ ಜಾಯಿಂಟ್ ಅಲ್ಲಿ ತಗೊಳ್ಳಿ, ಈ ಬಲಗೈ ಕೆಳಗೆ ಬರಲಿ, ಇದ್ರಲ್ಲಿ ಲಾಕ್ ಮಾಡಿ ಇಂಟರ್ಲಾಕ್ ಮಾಡಿ ಜೋಗಳ ಆಡ್ತಾ ಹೋಗಿ. ಮಗು ಎತ್ಕೊಳ್ಳೋ ಥರ ಲಿಫ್ಟ್ ಮಾಡಿ. ನೆಕ್ಸ್ಟ್ ಇಸ್ ದ ಬೇಬಿ. ನೆಕ್ಸ್ಟ್ ಎಡಗಾಲ, ನೆಕ್ಸ್ಟ್ ಗಲ್ಲ ಟಚ್ ಮಾಡಿ. ನೆಕ್ಸ್ಟ್ ಬಲಗೈ ಕೆಳಗೆ ಬರಲಿ, ಎಡಗಾಲ ಪಾದ ಕೆಳಗೆ, ಎಡಗೈ ಮಂಡಿ ಹಿಂದೆ ಬರಲಿ, ಜೋಗಳ ಆಡ್ತಾ ಹೋಗಿ. ಮಗು ಯಾವ ರೀತಿ ಎತ್ಕೊಂಡಿದೀವೋ ಆ ಪೋಸ್ಟಲ್ಲಿ ಎತ್ಕೊಂಡು ಕಿಸ್ ದ ಬೇಬಿ, ಮಂಡಿನ ಒಂದು ಕೂತ್ಕೊಟ್ಟಿಟ್ಬಿಡಿ. ನೆಕ್ಸ್ಟ್ ಎರಡು ಕಾಲು ಜಾಯಿನ್ ಮಾಡ್ಕೊಳ್ಳಿ, ಪಾದವನ್ನು ಜಾಯಿನ್ ಮಾಡಿ ಬಟರ್ಫ್ಲೈ ಥರ ಎಷ್ಟಾಗುತ್ತೋ ಅಷ್ಟು ರೆಕ್ಕೆ ಆರಿಸ್ತಾ ಹೋಗಿ. ಕೆಲವರಿಗೆ ಮೂಗು ಮುಟ್ಸೋಕ್ಕೆ ಪಾದವನ್ನು ಈಸಿಯಾಗಿ ಆಗುತ್ತೆ, ನನಗಾಗೋದಿಲ್ಲ. ನಾನು ಜಸ್ಟ್ ಉಸಿರು ಹೊರಗಾಕಿ ಈ ಪೋಸ್ಟನ್ನು ಹೋಲ್ಡ್ ಮಾಡ್ತೀನಿ ಅಷ್ಟೇ. ಸ್ಟಾಪ್ ಮಾಡಿ. ನೆಕ್ಸ್ಟ್ ಎರಡು ಕೈಯಿಂದ ತಗೊಳ್ಳಿ, ಕೈ ಮೇಲೆ ಪ್ರೆಷರ್ ಆಗ್ತಾ ಸೊಂಟ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ. 1 2 3 4 5. ಇವಾಗ ಬಲಗಾಲ ಮೇಲೆ ಲಿಫ್ಟ್ ಮಾಡಿ 1 2 3 4 5. ಎಡಗಾಲ 1 2 3 4 5. ನೆಕ್ಸ್ಟ್ ಸ್ಟಾಪ್ ಮಾಡಿ. ನೆಕ್ಸ್ಟ್ ಕೈ ಬೆರಳು ಸ್ಟ್ರೆಚ್ ಮಾಡಿ, ಟೈಟ್ ಸ್ಟ್ರೆಚ್, ಟೈಟ್ ಸ್ಟ್ರೆಚ್, ಟೈಟ್ ಸ್ಟ್ರೆಚ್, ಟೈಟ್. ನೆಕ್ಸ್ಟ್ ರೋಲಿ. ನೆಕ್ಸ್ಟ್ ರಿವರ್ಸ್. ನೆಕ್ಸ್ಟ್ ಎಲೆಕ್ಟ್ರಿಕ್. ನೆಕ್ಸ್ಟ್ ಪಕ್ಕಕ್ಕೆ. ನೆಕ್ಸ್ಟ್ ಈ ಪೋಸ್ಟರ್ ಬನ್ನಿ. ಮತ್ತೆ ರಿವರ್ಸ್. ನೆಕ್ಸ್ಟ್ ಬಲಗೈ ದೃಷ್ಟಿನ ಇಟ್ಕೊಂಡು ಎಡಗೈಯಿಂದ ಹಿಂದೆ ತಲೆಯಿಂದ ಎಳಿತಾ ಹೋಗಿ ಹೋಲ್ಡ್ ಮಾಡಿ. 1 2 3 4 5. ತಿರ್ಗಾ ಎಡಗೈ ಬಲಗೈಯಿಂದ ಎಳಿತಾ ಹೋಗಿ 1 2 3 4 5. ಸ್ಟಾಪ್ ಮಾಡಿ. ನೆಕ್ಸ್ಟ್ ಬಲಗೈ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಎಡಗೈಯಿಂದ ಹಿಂದೆ ಪುಲ್ ಮಾಡ್ತಾ ಹೋಗಿ ಹೋಲ್ಡ್ ಮಾಡಿ. 1 2 3 4 5. ಮತ್ತೆ ಕೆಳಕ್ಕೆ 1 2 3 4 5. ಈ ಬಲಗೈ ಈ ತರ ಇಟ್ಕೊಳ್ಳಿ, ಎಡಗೈ ಹಸ್ತದ ಹತ್ರ ಮುಂದೆ ಹೋಗಿ ಲಾಕ್ ಮಾಡಿ ಇಂಟರ್ಲಾಕ್ ಮಾಡಿ ಈ ಬಲಗಡೆ ಎಳಿತಾ ಹೋಗ್ಬೇಕು, ಕೈನ ಹೋಲ್ಡ್ ಮಾಡಿ. 1 2 3 4 5 ಈ ತರ.
ಈಗ ಎಳಿಬೇಕು. ನೆಕ್ಸ್ಟ್ ಎಡಗೈ ಹಿಂದೆ ಎಳಿತಾ ಹೋಗಿ 1 2 3 4 5 ತಿರ್ಗಾ ಕೆಳಕ್ಕೆ 1 2 3 4 5 ಮತ್ತೆ ಆಪೋಸಿಟ್ ಇಟ್ಕೊಳ್ಳಿ. ಈ ಬಲಗೈ ಮುಂದೆ ಬರಲಿ. ಇವಾಗ ಎಡಗಡೆಗೆ ಪುಲ್ ಮಾಡ್ತಾ ಹೋಗಿ 1 2 3 4 5 ಸ್ಟಾಪ್ ಮಾಡಿ. ಮುಂದಿನ ಅಭ್ಯಾಸ ನಾಡಿ ಶುದ್ಧಿ ಪ್ರಾಣಾಯಾಮ, ಅನುಲೋಮ ವಿಲೋಮ. ಅನುಲೋಮ ವಿಲೋಮದಲ್ಲಿ ಮಾಡುವಾಗ ನಿಮ್ಗೆ ಯಾವ ಪೋಸ್ಟರ್ ಅಂತ ಪೋಸ್ಟರ್ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಸುಖಾಸನ, ಸಿದ್ಧಾಸನ, ವಜ್ರಾಸನದಲ್ಲಿ ಎಡಗೈ ಚಿನ್ ಮುದ್ರಾ, ಬಲಗೈ ನಾಸಿಕ ಮುದ್ರಾ. ನಾಸಿಕ ಮುದ್ರಾ ಅಂದ್ರೆ ಇಂಡೆಕ್ಸ್ ಫಿಂಗರು ಮತ್ತೆ ಮಿಡಲ್ ಫಿಂಗರು ಎರಡು ಫೋಲ್ಡ್ ಆಗಿರ್ಬೇಕು. ನಮ್ ಕೆಲಸ ಏನಿದ್ರು ರಿಂಗ್ ಫಿಂಗರ್ ಮತ್ತೆ ತಮ್ ಫಿಂಗರ್. ಮೊದಲಿಗೆ ತಮ್ ಫಿಂಗರ್ ಅಲ್ಲಿ ಉಸಿರು ಕ್ಲೋಸ್ ಮಾಡ್ಕೊಳ್ತೀವಿ. ಬಲಗಡೆ ಮುಗ್ಗಲು ಲಾಕ್ ಮಾಡಾದ್ಮೇಲೆ ಎಡಗಡೆ ಮುಗ್ಗಲ್ಲಿ ಉಸಿರು ತಗೊಳ್ತೀವಿ. ಇದು ಬೀಟ್ಸ್ ಹಾಕ್ತೀನಿ, ಆ ಬೀಟ್ಸ್ ನೀವು ಫಾಲೋ ಮಾಡಿದ್ರೆ ಸಾಕು. ತುಂಬಿಕೊಂಡಾದ್ಮೇಲೆ ಓಲ್ಡ್ ಅಂತ ಹೇಳುತ್ತೆ. ಓಲ್ಡ್ ಆದ್ಮೇಲೆ ತಕ್ಷಣ ಎಡಗಡೆ ಈ ರಿಂಗ್ ಫಿಂಗರ್ ಇಂದ ಎಡಗಡೆ ಮುಗ್ನ ಲಾಕ್ ಮಾಡ್ಬೇಕು. ಎಡಗಡೆ ಮುಗ್ನ ಲಾಕ್ ಮಾಡ್ಬೇಕು. ಓಲ್ಡ್ ಆದ್ಮೇಲೆ ತಿರ್ಗಾ ನಿಧಾನವಾಗಿ ಬಲಗಡೆ ಮುಗ್ನ ನಿಧಾನ ಉಸಿರು ಒಳಗಾಗ್ತಾ ನಿಧಾನ ಕೆಳಗಿಳಿಸ್ತಾ ಹೋಗ್ಬೇಕು. ನಿಧಾನವಾಗಿ ಒಂದು 7 ಸೆಕೆಂಡ್ 8 ಸೆಕೆಂಡ್ಸ್ ಕೊಟ್ಟಿದ್ದೀನಿ. 8 ಸೆಕೆಂಡ್ಸ್ ಪೂರ್ತಿ ಖಾಲಿ ಮಾಡ್ತಾ ಇರ್ಬೇಕು. ತಿರ್ಗಾ ಬ್ರೀತಿಂಗ್ ತಕ್ಷಣ ಅದೇ ಮೂರಲ್ಲಿ ಉಸಿರು ತಗೊಳ್ತಾ ಹೋಗ್ಬೇಕು ಸ್ಲೋ ಆಗಿ. ತಿರ್ಗಾ ತುಂಬಿಕೊಂಡ್ಮೇಲೆ ಇದು ಓಲ್ಡ್ ಅಂತ ಹೇಳಿದ್ಮೇಲೆ ಈ ತಮ್ ಫಿಂಗರ್ ನ ಲಾಕ್ ಮಾಡ್ಕೊಳ್ಳಿ. ತಿರ್ಗಾ ರೈಟ್ ಫಿಂಗರ್ ಇಂದ ಎಡಗಡೆ ಮುಗ್ನ ಬಿಡ್ತಾ ಹೋಗಿ. ಇದು ಒಂದು ರೌಂಡ್ ಆಗುತ್ತೆ. ಇದೇ ತರ ಒಂದು 5 ರೌಂಡ್ ಮಾಡೋಣ. ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಬ್ರೀದಿಂಗ್ ಮಾಡಿ. Exhale. Inhale. Hold. 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 Exhale. Inhale.
ಎಡನಾಸಿಕದ ಮೇಲೆ ಉಸಿರು ಹೊರಗೆ ಹಾಕಿದ್ಮೇಲೆ ಸ್ಟಾಪ್ ಮಾಡಿ ಕಣ್ಣು ಮುಚ್ಚಿ ಇರಲಿ. ಮುಗಿದ ಕೂಡಲೇ ಕಣ್ಣು ತೆಗಿಯಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಪೋಸ್ಟರ್ ಒಂದು ಪ್ರಾಣಾಯಾಮ ಮುಗಿದ್ಮೇಲೆ ಕಣ್ಣು ಮುಚ್ಕೊಂಡು ನಾರ್ಮಲ್ ಪೋಸ್ಟರ್ ಬಂದು ಅದನ್ನ ಗಮನಿಸ್ತಾ ಹೋಗ್ಬೇಕು. ಕಣ್ಣು ಮುಚ್ಚಿದ್ರೆ ಮಾತ್ರ ನಿಮ್ಗೆ ಅನುಭವ ಆಗುತ್ತೆ, ಇಲ್ಲಾಂದ್ರೆ ಏನು ಅನುಭವ ಆಗೋದಿಲ್ಲ. ಕ್ಲೋಸಿಂಗ್ ಪ್ರೇಯರ್. ಸರಿ, ಮುಂದಿನ ಅಭ್ಯಾಸ ಭ್ರಾಮರಿ ಉದ್ಗೀತ್ ಪ್ರಾಣಾಯಾಮ ಜಪ. ಫಸ್ಟ್ ಭ್ರಾಮರಿ ಪ್ರಾಣಾಯಾಮ ಮಾಡೋದು, ಅದಕ್ಕೆ ಷಣ್ಮುಖ್ಯ ಮುದ್ರೆ ಅಡಾಪ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ನಕಾರ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ. ನಾ ಐ ಕ್ಲೋಸ್ ಮಾಡ್ಕೊಂಡು ನಾ ಉಚ್ಚಾರಣೆ ಮಾಡೋದ್ರಿಂದ ಈ ಎಂಟೈರ್ ಹೆಡ್ ರೀಜನ್ಗೆ ನಿಮ್ಗೆ ಇಂಟರ್ನಲ್ ಆರ್ಗನ್ಸ್ಗೆ ವೈಬ್ರೇಷನ್ ಸಿಗ್ತಾ ಹೋಗುತ್ತೆ. ನಕಾರ ಹೇಳಕ್ ಮುಂಚೆ ಫಸ್ಟ್ ನಿಮ್ಗೆ ಮುದ್ರಾ ಅರ್ಥ ಮಾಡ್ಕೊಳ್ಳಿ. ತಮ್ ಫಿಂಗರ್ ಕಿವಿನ ಲಾಕ್ ಮಾಡ್ಕೊಳ್ಳಿ, ಕಿವಿ ಮಧ್ಯದಲ್ಲಿ ಕೇಳಿಸ್ಕೋಬೇಡಿ. ನಾ ಅಂತ ಉಸಿರು ತಗೊಳ್ತೀವಿ, 3 ಸಲ ಹೇಳ್ತೀವಿ. ಇದನ್ನ ಗಟ್ಟಿ ಉಸಿರು ತಗೊಳ್ಳೋದು, ಉಸಿರು ಖಾಲಿ ಆಗೋದು, ನಾ ಹೇಳ್ತಾ ಹೋಗ್ತೀವಿ. ಈಗ ಮತ್ತೆ ಉಸಿರು ತಗೊಳ್ತೀವಿ, ಖಾಲಿ ಆಗುತ್ತೆ. ತಿರ್ಗಿ ಇನ್ನೊಂದ್ಸರಿ ಉಸಿರು ತಗೊಳ್ತೀವಿ, ಖಾಲಿ ಆಗುತ್ತೆ. ಈ ತರ 3 ಸರಿ ಮಾಡ್ತೀವಿ. ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಉಸಿರು ತಗೊಂಡು ಉಚ್ಚಾರಣೆ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಫಸ್ಟ್ ಕಿವಿ ಮಧ್ಯದಲ್ಲಿ ಕಿವಿ ಬಿಟ್ಟು ಕೇಳಿಸ್ಕೋಬಾರ್ದು. ಮಧ್ಯದಲ್ಲಿ ಏನಾದ್ರು ಕೇಳ್ತೀವಿ, ನಿಮಗೆ ನಿಲ್ಸಿದಾರ, ಏನಾದ್ರು ಮಾಡ್ತಿದಾರೆ ಅಂತ ಹೊರಗಡೆ ಪ್ರಪಂಚ ನಿಮ್ಗೆ ಯಾವತ್ತೂ ಅರಿವು ಬರಬಾರ್ದು. ಫಸ್ಟ್ ಕಿವಿ ಲಾಕ್ ಮಾಡ್ಕೋಬೇಕು. ಒಂದು ತಮ್ ಫಿಂಗರ್ ಇಂದ, ಇಂಡೆಕ್ಸ್ ಫಿಂಗರ್ ಹಣೆ ಮೇಲೆ ಬರಲಿ, ಮಿಡಲ್ ಫಿಂಗರ್ ಕಣ್ ಮೇಲೆ ಇರ್ಲಿ. ಕಣ್ಣು ಒತ್ತಬಾರ್ದು, ಕಣ್ಣು ಜಸ್ಟ್ ಕಣ್ ಮೇಲೆ ಇರ್ಬೇಕು ಅಷ್ಟೇ. ಆಮೇಲೆ ರಿಂಗ್ ಫಿಂಗರ್ ಮೂಗಿ ಪಕ್ಕ, ಸ್ಮಾಲ್ ಫಿಂಗರ್ ಬಾಯಿ ಪಕ್ಕ. ಇಷ್ಟು ಈ ಪೋಸ್ಟರ್ ಇದ್ರೆ ಇದು ಷಣ್ಮುಖ್ಯ ಮುದ್ರೆ ಅಡಾಪ್ಟ್ ಮಾಡ್ಕೊಳ್ಳಿ. ಕಿವಿ ಮಾತ್ರ ಒಂದ್ ಸ್ವಲ್ಪ ಕಿವಿ ಕೇಳಿಸ್ದಂಗೆ ಒತ್ಕೊಳ್ಳಿ. ಮಿಕ್ಕಿದೆಲ್ಲ ಈ ವೈಬ್ರೇಷನ್ ಆಗೋ ನಕಾರ ವೈಬ್ರೇಷನ್ ನ ಕೈಯಲ್ಲಿ ಅನುಭವ ಪಡ್ಕೊಳ್ತಾ ಹೋಗಿ. ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಣ್ಮುಚ್ಚೇರಿ ಚಿನ್ಮುದ್ರಾ. ಭ್ರಾಮರಿ ಪ್ರಾಣಾಯಾಮ ಮುಗಿತು. ಇವಾಗ ಉದ್ಗೀತ್ ಪ್ರಾಣಾಯಾಮ. ಉದ್ಗೀತ್ ಪ್ರಾಣಾಯಾಮ ಇಸ್ ನಥಿಂಗ್ ಬಟ್ 3 ಸಲ ಓಂಕಾರ ಹೇಳೋದನ್ನ. ಬ್ರೀದಿಂಗ್ ಉಸಿರು ತಗೊಳ್ಳಿ. ಬ್ರೀದಿಂಗ್ breathing. ಕಣ್ಮುಚ್ಚಿಯಾಗಿ ಪ್ರಣವ ಜಪ. ಪ್ರಣವ ಜಪದಲ್ಲಿ ಸ್ವಾಧ್ಯಾಯ ಮಾಡ್ಕೊಳ್ತಾ ಹೋಗೋಣ. ದ ಪರ್ಪಸ್ ಆಫ್ ಲೈಫ್, ಜೀವನದ ಉದ್ದೇಶ. Closing prayer. Om Sarve Bhavantu Sukhinah, Sarve Santu Niramaya, Sarve Bhadrani Pashyantu, Ma Kaschit Dukkhavave. Om Shanti Shanti Shanti. ಬಲಗೈ ಮುಷ್ಟಿ ಮಾಡ್ಕೊಳ್ಳಿ. ಬೆನ್ನಿಂದ ತೆಗೆದುಕೊಂಡು ಹೋಗಿ ಎಡಗೈಯಿಂದ ಲಾಕ್ ಮಾಡಿ ಉಸಿರು ತಗೊಳ್ತಾ ಇಂಡಿಪೆಂಡೆಂಟ್ ಆಗಿ ಉಸಿರನ್ನು ಹೊರಗೆ ಹಾಕಿ ಹಣೆಯಿಂದ ಭೂಮಿತಾಗಿ ನಮಸ್ಕರಿಸಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. 2 ಕೈಗೂ ಬಿಸಿ ಆಗ ಕೂರಿಸ್ಕೊಳ್ಳಿ. ಬಿಸಿ ಆದ ಕೈಗಳನ್ನ ಕಡಿಮೆ ಮೇಲೆ 2 ಕೈ ಮುಂದೆ ತನ್ನಿ. ಓ ಓ ಓ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಒಂದು ನಮಸ್ಕಾರ ಮಾಡಿದ್ವಿ. ನಮ್ಮ ಕ್ಲಾಸ್ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಬೇರೆಯವ್ರಿಗೆ ಉಪಯೋಗ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.